ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆ ಸಲ್ಲಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನ. ನಾನು ನಿನ್ನ ಸಂಗಡವಿದ್ದು ನೀನು ಹೋಗುವ ಪ್ರತಿಯೊಂದು ಸ್ಥಳದಲ್ಲಿಯೂ ನಿನ್ನನ್ನು ಕಾಪಾಡುವೆನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರಿಯರೇ. ಇಲ್ಲಿ ಯಾಕೋಬನಿಗೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ನಾನು ನಿನ್ನ ಸಂಗಡವಿದ್ದು ನೀನು ಹೋಗುವ ಪ್ರತಿಯೊಂದು ಸ್ಥಳದಲ್ಲಿ ನಾನು ನಿನ್ನನ್ನು ಕಾಪಾಡುವೆನು ಎಂಬುದಾಗಿ. ಇಲ್ಲಿ ಯಾಕೋಬನು ಹೋಗುವಂತ ಪ್ರತಿ ಸ್ಥಳದಲ್ಲಿ ದೇವರು ಆತನ ಜೊತೆಲಿದ್ದು ನಾನು ನಿನ್ನನ್ನು ಕಾಪಾಡುವೆನು, ನೀನು ಹೋಗುವ ಸ್ಥಳದಲ್ಲಿ ನಿನ್ನನ್ನು ಎಲ್ಲಾ ವಿಷಯದಲ್ಲಿ ನಿನ್ನನ್ನು ಜೊತೆಲಿರುವೆನು ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ. ನಾವು ನೀವು ಹೋಗುವ ಸ್ಥಳದಲ್ಲಿ, ಯಾವ ವಿಷಯದಲ್ಲಿ, ಯಾವ ಕಾರ್ಯಗಳಲ್ಲಿ, ಯಾವ ಒಂದು ಸಮಸ್ಯೆದಲ್ಲಿ ಇದ್ದಂತ ಒಂದು ವಿಷಯದಲ್ಲಿ ನಾವು ಪ್ರತಿಯೊಂದು ಸ್ಥಳದಲ್ಲಿ ಹೋಗುವಂತ ಸಮಯದಲ್ಲಿ ದೇವರು ನಮ್ಮ ಸಂಗಡವಿದ್ದು ನಮ್ಮನ್ನು ಕಾಪಾಡುವಂತ ದೇವರು. ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವು ದೇವ್ರ ಮೇಲೆ ಇರ್ಬೇಕು ಪ್ರಿಯರೇ. ನಮ್ಮ ಎಲ್ಲಾ ವಿಷಯದಲ್ಲಿ ಆತನು ನಮ್ಮ ಜೊತೆಲಿದ್ದು ಕಾಪಾಡುವಂತ ದೇವರು ನಮ್ಮ ಮಧ್ಯದಲ್ಲಿರುವಾಗ ಪ್ರಿಯರೇ, ಈ ವಾಗ್ದಾನವನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರಿಯರೇ. ದೇವರು ಅದ್ಭುತ ರೀತಿಯಾಗಿ ಯಾಕೋಬನಿಗೆ ನೀನು ಭಯ ಪಡಬೇಡ, ನಾನು ಇಸಾಕನ ಜೊತೆಲಿದ್ದಂಥ ದೇವರು, ಅಬ್ರಹಾಮನ ಜೊತೆಲಿದ್ದಂಥ ದೇವರು, ನಾನು ನಿನ್ನ ಜೊತೆಲಿರ್ತೇನೆ, ನಾನು ನಿನ್ನ ಸಂಗಡ ಇರ್ತೇನೆ, ನೀನು ಹೋಗುವ ಸ್ಥಳದೆಲ್ಲ ನಿನ್ನನ್ನು ಕಾಪಾಡುವೆನೆಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಮತ್ತು ನಾನು ವಾಗ್ದಾನ ಮಾಡಿರ್ತೇನೆ ಎಲ್ಲ ನಿನ್ನ ಜೀವಿತದಲ್ಲಿ ನೆರವೇರಿಸಿ ನಾನು ನಿನ್ನನ್ನು ಎಲ್ಲ ವಿಷಯದಲ್ಲಿ ಆಶ್ವಾಸ ಬಲಪಡಿಸುವೆನು ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನೂತನ ವರ್ಷದಲ್ಲಿ ನಿಮ್ಮ ಜೊತೆಲಿದ್ದು ದೇವರು ನಿಮ್ಮನ್ನು ಕಾಪಾಡಿ ನಿಮ್ಮನ್ನು ಆಶ್ವಾಸ ಬಲಪಡಿಸುವಂತ ದೇವರು ಆತನ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡು ಪ್ರಿಯರೇ. ದೇವರು ನಮ್ಮ ಜೊತೆಲಿರುವಂತ ದೇವರು, ನಮ್ಮನ್ನು ಕಾಪಾಡುವಂತ ದೇವರು, ನಮ್ಮನ್ನು ನಡೆಸುವಂತ ದೇವರು, ಸರ್ವಶಕ್ತನಾದ ದೇವರು ಆತನ ಎಂಬುದಾಗಿ ಈ ವಾಗ್ದಾನವನ್ನು ದೇವರು ನಿಮ್ಮ ಕುಟುಂಬದಲ್ಲಿ ಆತನ ನೆರವೇರಿಸಿ ಆಶ್ವಾಸ ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸ್ರಿ ಪ್ರಭಾ. ತಂದೆ ದೇವ್ರೆ, ಇಲ್ಲಿ ಯಾಕೋಬನಿಗೆ ನೀವು ವಾಗ್ದಾನ ಮಾಡಿರಿ ಪ್ರಭಾ, ನಾನು ನಿನ್ನ ಜೊತೆಲಿದ್ದು ನೀನು ಹೋಗೋ ಸ್ಥಳದಲ್ಲೆಲ್ಲ ನಿನ್ನನ್ನು ಕಾಪಾಡುವೆನೆಂಬುದಾಗಿ ನೀವು ವಾಗ್ದಾನ ಮಾಡಿರಿ ತಂದಿ. ಈ ವಾಗ್ದಾನ ಕೇಳುವಂತ ಪ್ರತಿಯೊಂದು ಕುಟುಂಬದಲ್ಲಿ ತಂದಿ ಅವ್ರು ಯಾವ ರಿಕ್ವೆಸ್ಟ್ ಇಂದ ಅವ್ರ ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ ತಂದಿ, ಅವರಿಗೆ ನೀವು ಮಾಡೋ ಕೆಲಸ ಕಾರ್ಯಲ್ಲ ನಿನ್ನ ಜೊತೆಲಿರ್ತೀನಿ ಮಕ್ಕಳೇ, ನಿಮ್ಮಕ್ಕೆ ಎಲ್ಲ ಹೋಗುವ ಸ್ಥಳದಲ್ಲಿ ನಾನು ಕಾಪಾಡ್ತೀನಿ ಎಂಬುದಾಗಿ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಈ ವಾಗ್ದಾನ ಮೂಲಕ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ಆಶ್ವಾಸ ಬಲಪಡಿಸಿ ನೀವೇ ಆತ್ಮ ರೀತಿಯಾಗಿ ತಂದು ಈ ವಾಗ್ದಾನ ನೆರವೇರಿಸಿ ಬಲಪಡಿಸ್ಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇಲೆ ಎಲ್ಲರಿಗೂ